ಎಲ್ರಿಗೂ ನಮಸ್ಕಾರ. ಆಶೀಶ್ ಕೆ ಪಾಟೀಲ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಐ ಹೋಪ್ ತಾವೆಲ್ಲರೂ ಕೂಡ ಚೆನ್ನಾಗಿದ್ದೀರ ತಿಳ್ಕೊತೇನೆ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ ದೇಶದಲ್ಲಿ 5ನೇ ಹಂತದ ಮತದಾನ ಮುಗಿದು ಇವತ್ತು 6ನೇ ಹಂತದ ಮತದಾನ ನಡೀತಾ ಇದೆ. ಡೆಲ್ಲಿ, ತ್ರಿಪುರ, ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಈಗ 6ನೇ ಹಂತದ ಮತದಾನ ಇವತ್ತು ಮುಕ್ತಾಯ ಆಯಿತು. ಈಗ 7 ಗಂಟೆಗೆ ಮುಕ್ತಾಯ ಆಯಿತು. ಎಲ್ಲ ಒಂದು ಬಹಳಷ್ಟು ಕುತೂಹಲ. ಈಗ ಒಂದು ಮತದಾನದ ಒಂದು ರಿಸಲ್ಟ್ಗೆ ಒಂದು ಬೆರಳೆಣಿಕೆಯ ದಿನಗಳಷ್ಟೇ ಬಾಕಿ ಇರುವಂಥದ್ದು ದಿನಗಳು. ಅದರಲ್ಲಿ ಬಹಳಷ್ಟು ಒಂದು ಪಕ್ಷಗಳಿಗೆ ತುಂಬ ಒಂದು ದೊಡ್ಡ ತಲೆನೋವಾಗಿದ್ದು ಈ ಒಂದು ಸಮೀಕ್ಷೆಗಳು, ಈ ಒಂದು ಎಕ್ಸ್ಪರ್ಟ್ಗಳು ಕೊಡ್ತಕ್ಕಂಥ ಒಂದು ಈಗ ರಿಸಲ್ಟ್ಗೆ ಒಂದು ಬೆರಳೆಣಿಕೆಯ ದಿನಗಳಷ್ಟೇ ಬಾಕಿ ಇರುವಾಗ ಬಹಳಷ್ಟು ರಾಜಕೀಯ ವಿಶ್ಲೇಷಕರು, ರಾಜಕೀಯ ತಂತ್ರಗಾರಿಕೆ ಮಾಡುವಂಥ ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಗಳು ಅವರದೇ ಆದಂಥ ಒಂದು ಸರ್ವೆ ರಿಪೋರ್ಟ್ಗಳು ಕೊಡ್ತಾ ಇದ್ದಾರೆ. ಇದರಲ್ಲಿ NDAಗೆ ಒಂದು 300ರಷ್ಟು ಅಷ್ಟೇ ಸ್ಥಾನಗಳು ಬರ್ತವೆ. ಮತ್ತು ಈ ಒಂದು NDA ಮೈತ್ರಿಕೂಟ 350ರ ಗಡಿ ದಾಟೋದಿಲ್ಲ, 400 ಅಂತೂ ಸಾಧ್ಯನೇ ಇಲ್ಲ ಅಂತ ಎಲ್ಲ ಒಂದು ಸರ್ವೆಗಳಿಂದ ತಿಳಿದು ಬರ್ತಾ ಇದೆ. ಎಲ್ಲ ಪಕ್ಷಗಳು ತಮ್ಮ ಒಂದು ಆಂತರಿಕ ಸರ್ವೆ ಮತ್ತೆ ಹಾಗೆ ಅವರು ಬೂತ್ ಮಟ್ಟದಲ್ಲಿ ಒಂದು ಸಮೀಕ್ಷೆ ಎಲ್ಲವೂ ಕೂಡ ಕೈಗೊಂಡು ಈಗ ಅವರಿಗೆ ಒಂದು ಗೆಲ್ಲುವಂತ ಯಾವ್ಯಾವ ಕ್ಷೇತ್ರಗಳು ಗೆಲ್ತೀವಿ ಅನ್ನೋದನ್ನ ಪಕ್ಕಾ ಮಾಡ್ಕೊಂಡು ಕೂತಿದ್ದಾರೆ. ಯಾವ್ಯಾವ ಅವರಿಗೆ ಡೌಟ್ ಇದಾವೆ, ಯಾವ್ಯಾವ 50% ಇದಾವೆ, ಅವೆಲ್ಲವೂ ಕೂಡ ಒಂದು ಸಮೀಕ್ಷೆ ಮೂಲಕ ಎಲ್ಲವೂ ಒಂದು ಲೆಕ್ಕಾಚಾರದಲ್ಲಿ ಎಲ್ಲ ಪಕ್ಷಗಳು, ಪ್ರಮುಖ ಪಕ್ಷಗಳು, ಎಲ್ಲ ಪಕ್ಷಗಳು ತಮ್ಮ ಒಂದು ಸಮೀಕ್ಷೆಯನ್ನು ಆಧರಿಸಿ ಅದೇ ಲೆಕ್ಕಾಚಾರದಲ್ಲಿದ್ದಾವೆ. ಅದರಲ್ಲಿ ಈಗ ಬಹಳಷ್ಟು ಎಕ್ಸ್ಪರ್ಟ್ ಜನ, ಅದರ ರಾಜಕೀಯ ತಂತ್ರಗಾರಿಕೆಯನ್ನು ಮಾಡ್ತಕ್ಕಂಥ ಬಹಳಷ್ಟು ಜನ, ಬಹಳಷ್ಟು ಪೊಲಿಟಿಕಲಿ ಎಕ್ಸ್ಪರ್ಟ್ ಇದ್ದವರು ಅವರ ಒಂದು ಸಮೀಕ್ಷೆಗಳನ್ನು ಕೊಡ್ತಾ ಇದ್ದಾರೆ. ಅವರವರ ಒಂದು ಅಂಕಿ ಅಂಶಗಳು ಹೊರ ಬೀಳ್ತಾ ಇದ್ದಾವೆ. ಮತ್ತೆ ಟಿವಿ ಮಾಧ್ಯಮಗಳ ಒಂದು ಸಮೀಕ್ಷೆಗಳು ಹೊರ ಬೀಳ್ತಾ ಇದ್ದಾವೆ. ಇವೆಲ್ಲದರ ನಡುವಾಗಿ ಬಹುಮುಖ್ಯವಾದದ್ದು, ಎಲ್ಲರೂ ಒಂದು ಯಾಕೆ ನಂಬಿಕೆ ಇಡಬೇಕಪ್ಪ ಇದ್ರ ಮೇಲೆ ಅಂದ್ರೆ ಈಗ 2000 ಈಗ ಮೊನ್ನೆ ನಡೆದಂತ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ತಗೊಳ್ಳಿ, ಕಾಂಗ್ರೆಸ್ 137 ಸ್ಥಾನಗಳನ್ನ ಗಳಿಸುತ್ತೆ ಅಂತ ಈ ಒಂದು ಸಟ್ಟಾ ಬಜಾರ್ ಹೇಳಿತ್ತು. ಈಗ ನಾನು ಮಾತಾಡ್ತಾ ಇರೋದು ಸಟ್ಟಾ ಬಜಾರ್ ಬಗ್ಗೆ, ಫಲೋಡಿ ಸಟ್ಟಾ ಬಜಾರ್. ಇದು 137 ವಿಧಾನಸಭೆ ಚುನಾವಣೆಯಲ್ಲಿ 137 ಸ್ಥಾನಗಳನ್ನು ಹೇಳಿತ್ತು. ಇದು ರಾಜಸ್ಥಾನ್ನಲ್ಲಿರುವಂತ ಫಲೋಡಿ ಸಟ್ಟಾ ಬಜಾರ್. ಇದು ಬಹಳ ಫೇಮಸ್ ಇರ್ತಕ್ಕಂಥ ಸಟ್ಟಾ ಬಜಾರ್. ಈ ಒಂದು ಸಟ್ಟಾ ಬಜಾರ್ನಲ್ಲಿ ಇಷ್ಟು ಕರೆಕ್ಟ್ ಆಗಿ, ಅಕ್ಯುರೇಟ್ ಆಗಿ ಇವರು ಹೇಗೆ ಒಂದು ಸಮೀಕ್ಷೆಗಳನ್ನು ಮಾಡ್ತಾರೆ ಅನ್ನೋದೇ ಯಾರಿಗೂ ಒಂದು ಅಷ್ಟು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. 137 ಸ್ಥಾನಗಳನ್ನು ಕೊಟ್ಟಿತ್ತು. ಆ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ 135 MLAಗಳು ಗೆಲ್ಲುವ ಮೂಲಕ ಒಂದು ರಾಜ್ಯದಲ್ಲಿ ಸರ್ಕಾರವನ್ನು ರಚಿಸಿತ್ತು. ಇದು ಎಲ್ಲರೂ ತಾವು ನೋಡಿದಿರ. ಇದು ಯಾರು ಊಹಿಸಿರ್ಲಿಲ್ಲ. ಬಿಜೆಪಿ ಅಷ್ಟು ಒಂದು ಹೀನಾಯವಾಗಿ ಸೋಲುತ್ತೆ ಅಂತ ಯಾರು ಕೂಡ ಊಹಿಸಿರ್ಲಿಲ್ಲ. ಆ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ನ ಕೈ ಹಿಡಿದಿದ್ದು, ಈಗ ಅದೇ ಗ್ಯಾರಂಟಿ ಯೋಜನೆಗಳು ನಮಗೂ ಕೂಡ ಈ ಒಂದು MP ಎಲೆಕ್ಷನ್ ನಲ್ಲೂ ಕೂಡ ಕೈ ಹಿಡಿತವೆ ಅಂತ ಒಂದು ಭರವಸೆಯಲ್ಲಿ ಈ ಒಂದು ಕಾಂಗ್ರೆಸ್ ಆ ಒಂದು ಭರವಸೆಯ ಮೇಲೆ ಇದ್ರೆ, ಇಲ್ಲಿ ನಾವು ಮೋದಿ ಅವರ ಗ್ಯಾರಂಟಿ ಮೇಲೆ ನಾವು ಅಧಿಕಾರಕ್ಕೆ ಮತ್ತೆ 3ನೇ ಬಾರಿ ಹೆಟ್ರಿಕ್ ಅಧಿಕಾರಕ್ಕೆ ಬರ್ತೀವಿ ಅಂತ ಈಗ ಈ ಒಂದು NDA ಮೂಲದ ಬಿಜೆಪಿ ಹಾಗೂ ND ಮೈತ್ರಿಕೂಟ ಬಹಳ ಒಂದು ಭರವಸೆಯಲ್ಲಿ ಕೂತಿದ್ದಾವೆ. ಇದರ ನಡುವೆ ಈಗ ಈ ಒಂದು ಸಟ್ಟಾ ಬಜಾರ್ನ ಈಗ 5ನೇ ಹಂತದ ಮತದಾನ ಮುಗಿದಿದೆ. 5ನೇ ಹಂತದ ಮತದಾನ ಮುಗಿದ ಮೇಲೆ ಒಂದು ಹಂತ ಮತದಾನ ಮುಗಿದ ಮೇಲೆ ಅವರ ಒಂದು ಸಮೀಕ್ಷೆ ಇರುತ್ತೆ. ಮತ್ತೆ ಒಂದು ಹಂತ ಮತದಾನ ಮುಗಿದ ಮೇಲೆ ಒಂದು ಸಮೀಕ್ಷೆ ಇರುತ್ತೆ. ಅಲ್ಲಿ ಮೇಲೆ ಕೆಳಗೆ ಆಗ್ತಾ ಇರ್ತವೆ. ಅಂದ್ರೆ ಸೀಟ್ಗಳು, ರಾಜ್ಯವಾರು ಸೀಟ್ಗಳು ಮೇಲೆ ಕೆಳಗೆ, ಒಂದು NDA ಮೈತ್ರಿಕೂಟ ಸರ್ಕಾರ ಎಷ್ಟು ಸೀಟ್ಗಳನ್ನು ಗೆಲ್ಲಬಹುದು, ಇಂಡಿಯಾ ಮೈತ್ರಿಕೂಟ INDIA ಮೈತ್ರಿಕೂಟ ಎಷ್ಟು ಸೀಟ್ಗಳನ್ನು ಗೆಲ್ಲಬಹುದು ಅನ್ನೋದು ಅಲ್ಲಿ ಒಂದು ಮತದಾನ ಆದ್ಮೇಲೆ ಎಷ್ಟು ಹಂತವಾಗಿ ಅಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಈಗ ಇವತ್ತಿನ ಒಂದು 5ನೇ ಹಂತ ಆದ್ಮೇಲೆ, ಈಗ ಮೊನ್ನೆ ಒಂದು 3ನೇ ಹಂತದ 4ನೇ ಹಂತದ ಮತದಾನ ಆದ್ಮೇಲೆ ಮೊನ್ನೆ ಮೇ 13ಕ್ಕೆ ಒಂದು ಸರ್ವೆ ಮಾಡಿದ್ರು. ಅದರ ಪ್ರಕಾರ ತಮಗೆ ಒಂದು ಹಳೆ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ. ಈಗ ಮೊನ್ನೆ ಒಂದು ಸರ್ವೆ ಆಗಿದೆ.
ಈ 5ನೇ ಹಂತದ ಮತದಾನ ಆದ್ಮೇಲೆ ಒಂದು ಸರ್ವೆ ಆಗಿದೆ. ಅದರ ಪ್ರಕಾರ ಎಷ್ಟು ಸೀಟುಗಳು ಈ ಒಂದು ಅದರ ಪ್ರಕಾರ ಇದರಲ್ಲಿ ಒಂದು NDA ಬಿಜೆಪಿ ಒಂದು ಗೆಲುವಿನತ್ತ ಸಾಗ್ತಾ ಇದೆ, ಮತ್ತೆ ಒಂದು ಸರ್ಕಾರವನ್ನು ರಚಿಸುವತ್ತ ಬಿಜೆಪಿ ಸಾಗ್ತಾ ಇದೆ ಅನ್ನೋದು ಒಂದು ನ್ಯೂಸ್ ಬರ್ತಾ ಇದೆ. ಸಟ್ಟಾ ಬಜಾರ್ನ ಈ ಸಟ್ಟಾ ಬಜಾರ್ನ ಯಾಕೆ ನಂಬ್ತಾರೆ ಅಂದ್ರೆ, ಈಗ ಎಲ್ಲರೂ ಕೂಡ ಒಂದು ವಿಶ್ಲೇಷಣೆ ಮಾಡ್ತಾರೆ, ರಾಜಕೀಯ ತಂತ್ರಜ್ಞರು ಎಲ್ಲರೂ, ಒಂದು ಟಿವಿ ಸಮೀಕ್ಷೆಗಳು ಎಲ್ಲರೂ ಒಂದು ವಿಶ್ಲೇಷಣೆ ಮಾಡ್ತಾರೆ. ಆ ಆಯ್ತಷ್ಟೇ. ಆದ್ರೆ ಇವರ ಒಂದು ನಿಖರತೆ ಏನಿರುತ್ತೆ ಅಲ್ಲ, ಇದರ ಮೇಲೆ ಸಾವಿರಾರು ಕೋಟಿಗಳ ಒಂದು ಬೆಟ್ಟಿಂಗ್ ಇರುತ್ತೆ, ರೂಪಾಯಿಗಳ ಸಾವಿರಾರು ಕೋಟಿ ರೂಪಾಯಿಗಳ ಒಂದು ಬೆಟ್ಟಿಂಗ್ ಇರುತ್ತೆ ಇದರಲ್ಲಿ. ಅದಕ್ಕೋಸ್ಕರ ಇದನ್ನು ನಂಬಲೇಬೇಕಾದಂತ ಪರಿಸ್ಥಿತಿ ಇದೆ. ಇದು ನಾವು ಯಾರಿಗೂ ಪ್ರಮೋಟ್ ಏನ್ ಮಾಡ್ತಾ ಇಲ್ಲ, ಆದ್ರೆ ಈಗ ನಡೀತದೆ ಅಂತ ಎಲ್ಲಾ ಚಾನೆಲ್ ನಲ್ಲಿ ಬರ್ತಾ ಇರುವಾಗ ನಾವು ಕೂಡ ಇದು ಒಂದು ಸಮೀಕ್ಷೆ ಒಂದು ವರದಿಯನ್ನು ಮಾಡಬೇಕು, ಒಂದು ಚಾನೆಲ್ ನಲ್ಲಿ ಇದರ ಒಂದು ವಿಡಿಯೋ ಮಾಡ್ಬೇಕಂತ ಮಾಡ್ತಾ ಇದೀವಿ. ಇಷ್ಟು ನಿಖರವಾಗಿ ಆದ್ರೆ ಒಂದು 2-3 ಸೀಟ್ ಈ ಕಡೆ ಆ ಕಡೆ ಆಗ್ಬೋದು, ಆದ್ರೆ ಅಷ್ಟು ನಿಖರವಾಗಿ ಇವರ ಒಂದು ಸಮೀಕ್ಷೆ ಇರುತ್ತೆ. ಇದು ರಾಜಸ್ಥಾನ ಫಲೋಡಿ ಜಂಕ್ಷನ್ ನ ಒಂದು ಈ ಸಟ್ಟಾ ಬಜಾರ್, ಇದರ ಒಂದು ಈಗಿನ ಪ್ರೆಸೆಂಟ್ ನ ಸದ್ಯಕ್ಕಿನ ಒಂದು ಸ್ಥಿತಿ ಏನಿದೆ, ಯಾವ ರಾಜ್ಯದಲ್ಲಿ NDA ಮೈತ್ರಿಕೂಟಕ್ಕೆ ಎಷ್ಟು ಸೀಟ್ಗಳು ಬರ್ತವೆ, ಮತ್ತೆ INDIA ಮೈತ್ರಿಕೂಟಕ್ಕೆ ಎಷ್ಟು ಸೀಟ್ಗಳು ಬರ್ತವೆ, ಪೂರ್ತಿ ಡಿಟೇಲ್ ಆಗಿ ಕೊನೆವರೆಗೂ ವಿಡಿಯೋನ ನೋಡಿ, ಹಾಗೆ ನಡು ಬಂದಂತ ಒಂದು ತಾವು ಯಾವುದಾದ್ರು ರಾಜ್ಯದ ಬಗ್ಗೆ ಡೌಟ್ ಇದ್ರೆ ತಾವು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಲೈಕ್ ಆದ್ರೆ ಒಂದು ಲೈಕ್ ಮಾಡಿ, ಇದು ಸ್ಕ್ರೀನ್ ಶಾಟ್ ಕೂಡ ಹೊಡ್ಕೊಂಡು ತಾವು ಇಟ್ಕೋಬಹುದು. ಆ ರೀತಿಯಾಗಿ ಒಂದೊಂದು ರಾಜ್ಯದ ಎಲ್ಲಾ ರಾಜ್ಯಗಳದ್ದು ಒಂದು ಮಾಹಿತಿ ತಮಗೆ ಪೂರ್ತಿಯಾಗಿ ಬರುತ್ತೆ. ತಾವು ಆರಾಮಾಗಿ ಕೂತ್ಕೊಂಡು ನೋಡ್ಬೋದು. ಅಲ್ಲಿವರೆಗೂ ನನ್ನ ಚಾನಲ್ನ ಈಗ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ವಂದನೆಗಳು. ಬನ್ನಿ ವೀಕ್ಷಕರೇ, ಯಾವ ರಾಜ್ಯದಲ್ಲಿ NDA ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನಗಳು ಸಿಗ್ತಾ ಇದಾವೆ ಮತ್ತು INDIA ಇಂಡಿಯಾ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನಗಳು ಸಿಗ್ತಾ ಇದಾವೆ, ಒಟ್ಟು 543 ಸ್ಥಾನಗಳಲ್ಲಿ ಇವು ಎರಡಕ್ಕೆ NDAಗೆ ಮತ್ತೆ ಇಂಡಿ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನಗಳು ಸಿಗ್ತವೆ ಅನ್ನೋದು ಪೂರ್ತಿ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ, ಬನ್ನಿ.
ವೀಕ್ಷಕರೇ, ಇಲ್ಲಿವರೆಗೂ ತಾವು ಇಷ್ಟು ಡಿಟೇಲ್ ಆಗಿ ಒಂದು ಯಾವ ರಾಜ್ಯದಲ್ಲಿ ಎಷ್ಟು ಸೀಟ್ಗಳು ಬರ್ತವೆ ಅಂತ ತಾವು ಡಿಟೇಲ್ ಆಗಿ ನೋಡಿದ್ರೆ, ಇದು ಒಂದು ಸಟ್ಟಾ ಬಜಾರ್ನ ಸಮೀಕ್ಷೆ. ಈ ಒಂದು ಸಟ್ಟಾ ಬಜಾರ್ನಲ್ಲಿ ಬಹಳಷ್ಟು ಒಂದು ನಿಖರತೆಯನ್ನ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಸಮೀಕ್ಷೆಯಲ್ಲಿ ಬಹಳಷ್ಟು ಒಂದು ನಂಬುವಂತ ಪರಿಸ್ಥಿತಿ ಯಾಕಂದ್ರೆ ಲಾಸ್ಟ್ ಟೈಮ್ ವಿಧಾನಸಭೆ ಚುನಾವಣೆಯಲ್ಲಿ, ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿನೇ ಈ ಒಂದು 137 ಸ್ಥಾನಗಳು ಕಾಂಗ್ರೆಸ್ ಬರುತ್ತೆ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಒಂದು ಬಿಜೆಪಿ ಗಾಳಿ ಇರುವಾಗ 137 ಸ್ಥಾನಗಳು ಕೊಟ್ಟಿದ್ದು ಇದು ಒಂದೇ ಸಟ್ಟಾ ಬಜಾರ್. ಮತ್ತೆ ಯಾರು ಕೂಡ ಹೇಳಿದಿಲ್ಲ ಕರ್ನಾಟಕದಲ್ಲಿ ಅಂತ ಊಹಿಸುವಂತ ರಿಸಲ್ಟ್ ಯಾರು ಕೂಡ ಹೇಳಿದಿಲ್ಲ. ಆದ್ರೆ 135 ಕಾಂಗ್ರೆಸ್ಗೆ ಬಂತು. ಈಗ ಅವರ ಒಂದು ಗ್ಯಾರಂಟಿ ಯೋಜನೆಗಳು, ಈಗ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರು ಆ ಎಲೆಕ್ಷನ್ ನಲ್ಲಿ. ಆದ್ರೆ ಈಗ ಅವೆಲ್ಲ ಒಂದು ಜಾರಿ ಮಾಡಿದರೆ, ಆದರೂ ಕೂಡ ಒಂದು ವಿಧಾನಸಭೆ ಚುನಾವಣೆಯಲ್ಲಿ, ಕರ್ನಾಟಕ ಒಂದು ವಿಧಾನಸಭೆ ಚುನಾವಣೆಯಲ್ಲಿಯೇ ಗಾಳಿ ಬೇರೆ ಇರುತ್ತೆ. ಹಾಗೆ ಈ ಒಂದು ಲೋಕಸಭೆಯ ಚುನಾವಣೆಯಲ್ಲಿಯೇ ಗಾಳಿ ಬೇರೆ ಇರುತ್ತೆ. ಇದಕ್ಕೆ ಹೋಲಿಸಿದ್ರೆ ಬಹಳ ಒಂದು ಅಜಗಜಾಂತರ ಫರಕ್, ಒಂದು ವ್ಯತ್ಯಾಸ ಇದೆ. ಅದಕ್ಕಾಗಿ ಒಂದು ಕರ್ನಾಟಕದಲ್ಲಿ ಯಾವಾಗಲೂ ಒಂದು ಬಿಜೆಪಿ ಮುಂಚೂಣಿಯಲ್ಲಿ ಇರುತ್ತೆ. ಒಂದು MP ಎಲೆಕ್ಷನ್ ಅಲ್ಲಿ ಲಾಸ್ಟ್ ಟೈಮ್ 25 ಸ್ಥಾನಗಳು ಬಂದಿತ್ತು. ಈ ಟೈಮು ಒಂದು 18ರಿಂದ 22 ಸ್ಥಾನಗಳವರೆಗೂ ಈ ಒಂದು ಬಿಜೆಪಿ ಬರುವಂತ ಚಾನ್ಸಸ್ ಇದೆ. ಅಲ್ಲಿವರೆಗೂ ಏನೇ ಆಗ್ಲಿ, ಯಾವ ಸಮೀಕ್ಷೆ ಆಗ್ಲಿ, ಏನೇ ಆಗ್ಲಿ, ಎಲ್ಲ ಫೈನಲ್ ಆಗೋದು ಜೂನ್ 4ಕ್ಕೆ. ಅಲ್ಲಿವರೆಗೂ ಕಾದು ನೋಡೋಣ. ನೀವು ಎಲ್ಲರೂ ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ರೆ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಒಳ್ಳೊಳ್ಳೆ ಮಾಹಿತಿಗಳು ನನ್ನ ಚಾನೆಲ್ ಅಲ್ಲಿ ಬರ್ತಾ ಇರ್ತವೆ. ಮತ್ತೆ ಮುಂದೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.